ಸಿದ್ದರಾಮಯ್ಯನವರ ಕಾರು ಪಾಸಾಗಬೇಕಾದ್ರೆ ಸಾಕಷ್ಟು ಅಭಿಮಾನಿಗಳು ಕಾರ್ ಹತ್ತಿರಕ್ಕೆ ಬಂದರು. ಇನ್ನು ಸಿಎಂರನ್ನ ನೋಡಿದ ತಕ್ಷಣ ಒಂದಷ್ಟು ಉಡುಗೊರೆಯನ್ನು ಸಿಎಂಗೆ ಕೊಡೋದಕ್ಕೆ ಹೋದ್ರು. ಆ ಪೈಕಿ ದೇವರ ಫೋಟೋ ಒಂದಿತ್ತು, ಅದನ್ನು ಮುಟ್ಲಿಲ್ಲ ಸಿದ್ದರಾಮಯ್ಯನವರು, ಅದನ್ನು ವಾಪಸ್ ಕೊಟ್ಟಿದ್ದಾರೆ. ದೇವರ ಫೋಟೋ ಕೊಟ್ಟಿದ್ದಕ್ಕೆ ನಿರಾಕರಿಸಿದ ಸಿದ್ದರಾಮಯ್ಯ, ಅಭಿಮಾನಿ ಕೊಟ್ಟ ರಾಯರ ಫೋಟೋ ತಿರಸ್ಕರಿಸಿದ ಸಿದ್ದರಾಮಯ್ಯ, ಫೋಟೋ ಕೊಟ್ಟ ಅಭಿಮಾನಿ ಕಡೆ ದುರುಗುಟ್ಟಿ ನೋಡಿದ ಸಿದ್ದರಾಮಯ್ಯ. ಚಾಣಕ್ಯನ ಪುಸ್ತಕ ಸ್ವೀಕಾರ ಮಾಡ್ಕೊಂಡ್ರು, ಆದರೆ ರಾಯರ ಫೋಟೋ ತಿರಸ್ಕಾರ ಮಾಡಿದ್ರು. ಸಾರ್ವಜನಿಕರ ಅಹವಾಲು ಸ್ವೀಕರಿಸುವ ವೇಳೆ ನಡೆದಿರ್ತಕ್ಕಂತಹ ಘಟನೆ ಇದು. ಸಿದ್ದರಾಮಯ್ಯನವರು ನಿರೀಶ್ವರವಾದಿನೋ ಆಸ್ತಿಕನೋ ನಾಸ್ತಿಕನೋ ಅನ್ನೋ ಚರ್ಚೆ ರಾಜ್ಯದಲ್ಲಿ ಬೇರೆಯೇ ಇದೆ. ಅದೇನೇ ಇದ್ರೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ. ಸಿದ್ದರಾಮಯ್ಯರ ನಡವಳಿಕೆ, ಸಿದ್ದರಾಮಯ್ಯರ ವರ್ತನೆ, ಸಿದ್ದರಾಮಯ್ಯರ ಬಿಹೇವಿಯರ್, ಸಿದ್ದರಾಮಯ್ಯರ ಸ್ವಭಾವ, ಸಿದ್ದರಾಮಯ್ಯರ ಹಾವಭಾವ, ಸಿದ್ದರಾಮಯ್ಯರ ಪ್ರತಿಯೊಂದು ಹೆಜ್ಜೆ ಕ್ರಿಯೆ ಪ್ರಕ್ರಿಯೆಗಳನ್ನು ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ. ಯಾವುದೋ ಒಂದು ಸಣ್ಣ ಕಚೇರಿಯ ತಹಶೀಲ್ದಾರ್ ಅಲ್ಲ ಸಿದ್ದರಾಮಯ್ಯ, ರಾಜ್ಯದ ಮುಖ್ಯಮಂತ್ರಿ, ಪ್ರತಿಯೊಬ್ಬ ಸಮುದಾಯದ ಮುಖ್ಯಮಂತ್ರಿ, ಪ್ರತಿಯೊಬ್ಬ ನಾಗರಿಕನ ಮುಖ್ಯಮಂತ್ರಿ, ಪ್ರತಿಯೊಬ್ಬ ವರ್ಗ, ಪ್ರತಿಯೊಂದು ವರ್ಗದ ಮುಖ್ಯಮಂತ್ರಿ. ಯಾರ ಭಾವನೆಗೂ ಧಕ್ಕೆ ಉಂಟು ಆಗದಂತೆ ನೋಡ್ಕೋಬೇಕು. ದೇವರ ಫೋಟೋವನ್ನು ನಿರಾಕರಿಸಿದ್ದು ಯಾರ ಭಾವನೆಗಾದರೂ ಧಕ್ಕೆ ತಂದಿದ್ದೇ ಆದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಅಂತ ಕರೆಸಿಕೊಳ್ತಾರಾ ಅಥವಾ ವಿಲನ್ ಆಗಿ ಪರಿವರ್ತನೆ ಆಗ್ತಾರ? ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಮುದಾಯಕ್ಕೂ ಭಾವನೆ ಒಂದೇ ತರಹ ಇರುತ್ತೆ. ಜನಪ್ರತಿನಿಧಿಗಳಿಗೆ ಸಂವೇದನಾಶೀಲತೆ ಇರಬೇಕು. ಆ ಫೋಟೋದಲ್ಲಿರ್ತಕ್ಕಂತಹ ರಾಯರು ಸಿದ್ದರಾಮಯ್ಯರಿಗೆ ಇಷ್ಟ ಇಲ್ಲದೇ ಇದ್ದರೆ ಆ ಫೋಟೋನ ತಗೊಂಡು ಕಾರಲ್ಲೆಲ್ಲಾದ್ರೂ ಇಟ್ಕೊಳ್ಳಿ. ಅಲ್ಲಿ ಸೇರಿದ್ದ ಜನಸಮೂಹ ರಾಯರ ಭಕ್ತರು ಇರಬಹುದಲ್ವಾ? ನೀವು ನಿರಾಕರಿಸಿದ ಕಾರಣಕ್ಕೆ ಆ ಭಕ್ತರಿಗೆ ನೋವುಂಟಾದ್ರೆ ಯಾರು ಜವಾಬ್ದಾರಿ? ಈಕ್ವಾಲಿಟಿಯ ಬಗ್ಗೆ ಮಾತನಾಡ್ತೀರಿ, ಸಮಾನತೆಯ ಬಗ್ಗೆ ದೊಡ್ಡದಾಗಿ ಭಾಷಣ ಮಾಡ್ತೀರಿ, ಆಧ್ಯಾತ್ಮಿಕ ಸಾಲುಗಳನ್ನು ಹೇಳ್ತೀರಿ, ತತ್ವ ಸಿದ್ಧಾಂತವನ್ನು ಮಾತನಾಡ್ತೀರಿ, ಸರ್ವಜ್ಞನ ನುಡಿಗಳನ್ನು ಹೇಳ್ತೀರಿ. ಆದರೆ ದೇವರ ಫೋಟೋ ಇರ್ತಕ್ಕಂತಹ ಫೋಟೋವನ್ನು ನಿರಾಕರಿಸ್ತೀರಿ ಸಾರ್ವಜನಿಕವಾಗಿ. ನೋಡ್ರಿ, ವಿಧಾನಸೌಧದ 3ನೇ ಮಹಡಿಯಲ್ಲಿ ನಿಮ್ಮ ಕಚೇರಿಗೆ ಯಾರಾದರೂ ಬಂದು ಕೊಟ್ಟಾಗ 4 ಗೋಡೆ ಮಧ್ಯೆ ನಿಮ್ಮ PA ಅಥವಾ ಮತ್ತೊಬ್ಬರು ಮಗದೊಬ್ಬರು ಇರ್ತಾರೆ. ಅಲ್ಲಿ ಬೇಕಾದರೆ ನೀವು ನಿರಾಕರಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ನಾವ್ಯಾರು ಹಸ್ತಕ್ಷೇಪ ಮಾಡೋದಿಲ್ಲ. ನೀವು ಸಾರ್ವಜನಿಕರಾಗಿ ಬಂದಿದ್ದೀರಿ, ಅಲ್ಲಿ ಅನೇಕರು ಬರ್ತಾರೆ ಅಹವಾಲು ಇಟ್ಕೊಂಡು. ಆ ಸಂದರ್ಭದಲ್ಲಿ ಕ್ಯಾಮರಾಗಳಿರ್ತಾವೆ ನಿಮ್ಮ ಸುತ್ತಮುತ್ತ. ಸಾರ್ವಜನಿಕವಾಗಿ ನಿರಾಕರಿಸಿದ್ದು ನೀವು ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶ ಏನು? ನಿಮ್ಮ ಅಭಿಮಾನಿಗಳು ಕೂಡ ನಾಳೆ ದಿನ ರಾಯರ ಫೋಟೋವನ್ನು ತಿರಸ್ಕಾರ ಮಾಡೋದಕ್ಕೆ ಶುರು ಮಾಡಿದ್ರೆ ನೀವು ಅವರಿಗೆ ಇನ್ಸ್ಪೈರ್ ಆಗ್ತೀರೇನು? ನೀವು ಅವರಿಗೆ ಮಾದರಿ ಆಗ್ತೀರೇನು? ನೀವು ಅವರ ಕೂಟಕ್ಕೆ ರಾಯಭಾರಿಗಳಾಗ್ತೀರೇನು? ಈ ತರಹದ ಅರ್ಥಗಳೆಲ್ಲ ಬಂದ್ಬಿಡ್ತವೆ. ಒಂದು ಘಟನೆಯನ್ನು ಕೇವಲ ಒಂದೇ ಅರ್ಥದಲ್ಲಿ ಯೋಚಿಸುವುದಕ್ಕಿಂತಲೂ 4 ರೀತಿಯಲ್ಲಿ ಚಿಂತಿಸಬೇಕಾಗುತ್ತದೆಯಲ್ಲ. ಅಭಿಮಾನಿ ಕೊಟ್ಟ ರಾಯರ ಫೋಟೋವನ್ನು ತಿರಸ್ಕರಿಸಿದ್ದು ಒಂದು ಕ್ಷುಲ್ಲಕ ಅಲ್ಲವೇ ಅಲ್ಲ. ಸಿದ್ದರಾಮಯ್ಯರ ಬಹುದೊಡ್ಡ ಅಭಿಮಾನಿಗಳ ಬಳಗ ನಾಳೆ ದಿನ ರಾಯರ ಫೋಟೋವನ್ನು ತಿರಸ್ಕಾರ ಮಾಡಿದ್ರೆ ಯಾರು ಜವಾಬ್ದಾರಿ? ಇವಿಷ್ಟು ಪ್ರಶ್ನೆಗಳು ಮಾತ್ರ ಈ ಒಟ್ಟು ಸ್ಟೋರಿಯಲ್ಲಿ ಅಡಕಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.